ಎಸ್ ಈಗಾಗಲೇ ಪಿಯೂಷ್ ಗೋಯಲ್ ಅವರು ಸಂಸತ್ ಭವನಕ್ಕೆ ಆಗಮಿಸಿದಂತಹ ದೃಶ್ಯ ಇದು. ಪಿಯೂಷ್ ಗೋಯಲ್ ಅವರು ಇಷ್ಟೊಂದು ಕ್ಯಾಮ್ರಾಗಳ ನಡುವೆ ಬಜೆಟ್ ಮಂಡನೆಯನ್ನ ಮಾಡೋದಕ್ಕೆ ಇದೇ ಮೊದಲ ಬಾರಿಗೆ ಆಗಮಿಸ್ತಾ ಇರುವಂಥದ್ದು. ಮಧ್ಯಂತರ ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕೆ ಮಧ್ಯಂತರ ಅಥವಾ ಹಂಗಾಮಿ ಹಣಕಾಸು ಸಚಿವರಾಗಿರ್ತಕ್ಕಂತಹ ಪಿಯೂಷ್ ಗೋಯಲ್ ಅವರು ಆಗಮಿಸಿರ್ತಕ್ಕಂತಹ ದೃಶ್ಯ. ಹಾಗೆಯೇ ಇದಕ್ಕಿಂತ ಪೂರ್ವದಲ್ಲಿ ಅವರು ರಾಷ್ಟ್ರಪತಿಯವರನ್ನು ಕೂಡ ಭೇಟಿಯಾಗಿದ್ದಾರೆ. ಇದು ಸಂಸತ್ ಭವನದ ಪ್ರವೇಶದ ಸಂದರ್ಭದಲ್ಲಿ ಪಿಯೂಷ್ ಗೋಯಲ್ ಅವರು ಕಂಡುಬಂದಂತಹ ದೃಶ್ಯ. ಅರುಣ್ ಜೇಟ್ಲಿ ಅವರು 5 ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಇವತ್ತು ಈಗ ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕೆ ಪಿಯೂಷ್ ಗೋಯಲ್ ಅವರು ಆಗಮಿಸಿರ್ತಕ್ಕಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಹಾಗೆಯೇ ಇನ್ನೇನು ಕ್ಯಾಬಿನೆಟ್ ಸಭೆ ಕೂಡ ಆರಂಭಗೊಂಡಿದೆ. ಕ್ಯಾಬಿನೆಟ್ನ ಸಮ್ಮುಖದಲ್ಲಿ ಈ ಒಂದು ಬಜೆಟ್ಗೆ ಸಂಬಂಧಪಟ್ಟಂತಹ ಹೈಲೈಟ್ಸನ್ನು ಕ್ಯಾಬಿನೆಟ್ನ ಗಮನಕ್ಕೆ ತರಲಾಗುತ್ತೆ. ಅದು ಭಾರತದಲ್ಲಿ ಯಾವುದೇ ಬಜೆಟ್ನ ಮಂಡನೆಯ ಸಂದರ್ಭದಲ್ಲಿ ಮಾಡುವಂತಹ ಸಂಪ್ರದಾಯಗಳು. ಮೊದಲಿಗೆ ರಾಷ್ಟ್ರಪತಿಯವರನ್ನ ಭೇಟಿಯಾಗ್ತಾರೆ. ಇದು ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಯವರನ್ನ ಭೇಟಿಯಾಗಿ ಅವರ ಒಪ್ಪಿಗೆಯನ್ನು ಪಡ್ಕೊಳ್ಳುವಂತಹದ್ದು. ಮತ್ತು ಅದಾದ ನಂತರ ಕೇಂದ್ರದ ಕ್ಯಾಬಿನೆಟ್ ಸಭೆಯ ಮುಂದಿಟ್ಟು ನಂತರ ಸದನ ಆರಂಭಗೊಳ್ಳುತ್ತೆ. ಲೋಕಸಭೆಯಲ್ಲಿ ಈ ಒಂದು ಬಜೆಟ್ನ ಮಂಡನೆಯನ್ನು ಮಾಡಲಾಗುತ್ತೆ. ಈ ಬಾರಿ ಮಧ್ಯಂತರ ಬಜೆಟ್ ಆಗಿರುವಂತಹ ಕಾರಣಕ್ಕಾಗಿ ಬಹುತೇಕ 4 ತಿಂಗಳ ಲೇಖಾನುದಾನ ಅನ್ನುವಂಥದ್ದು ಯಾವುದೇ ಬಜೆಟ್ಗೂ ಅನ್ವಯ ಆಗುತ್ತೆ. ಅದು ಈ ವರ್ಷ ಬಜೆಟ್ ಅಂದರೆ ಹಿಂದಿನ ವರ್ಷ ಬಜೆಟ್ ಅನ್ನೋದು ಕೂಡ ಅಷ್ಟೇ. ಅದು 4 ತಿಂಗಳ ಲೇಖಾನುದಾನದ ರೂಪದಲ್ಲೇ ಮೊದಲಿಗೆ ಅದಕ್ಕೆ ಬಜೆಟ್ಗೆ ಒಂದು ಒಪ್ಪಿಗೆಯನ್ನು ಪಡ್ಕೊಳ್ತಾರೆ. ಆದರೆ ಇಲ್ಲೂ ಕೂಡ ಮಧ್ಯಂತರ ಬಜೆಟ್ ಅನ್ನೋದು ಕೂಡ ಮತ್ತು ಅದು ಕೂಡ ಹೆಸರಿಗಷ್ಟೇ ಸೀಮಿತ ಆಗಿರುತ್ತೆ. ಘೋಷಣೆಗಳನ್ನು ಮಾಡೋದಕ್ಕೆ ಅಭ್ಯಂತರ ಇರೋದಿಲ್ಲ. ಮಧ್ಯಂತರ ಅಂತ ಹೇಳಿದ ತಕ್ಷಣವೇ ಘೋಷಣೆ ಮಾಡೋದಕ್ಕೆ ಯಾವುದೇ ಅಭ್ಯಂತರ ಇರೋದಿಲ್ಲ. ಘೋಷಣೆಗಳನ್ನು ಮಾಡಬಹುದು, ಆದರೆ ಮತ್ತೆ ಇವರದೇ ಸರ್ಕಾರ ಬಂದಾಗಲೂ ಕೂಡ ಅದನ್ನೆಲ್ಲವೂ ಕೂಡ ಮುಂದುವರಿಸಬೇಕು ಅಂತಲೂ ಇರೋದಿಲ್ಲ. ಯಾಕಂದರೆ ಆಗ ಆ ಬಜೆಟ್ನಲ್ಲಿ ಅವ್ರು ಏನು ಹೇಳ್ತಾರೆ ಅದು ಬಹಳ ಮುಖ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಅವ್ರು ಹೇಳುವಂತಹ ಬಜೆಟ್ ಮುಖ್ಯ ಆಗುತ್ತೆ. ಇಲ್ಲಿ ರಾಮನಾಥ್ ಕೋವಿಂದ್ ಅವರನ್ನ ಭೇಟಿಯಾಗಿರ್ತಕ್ಕಂತಹ ಫೋಟೋಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ರಾಮನಾಥ್ ಕೋವಿಂದ್ ಅವರಿಗೆ ಬಜೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಬಜೆಟ್ ಮಂಡನೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರ ಒಪ್ಪಿಗೆಯನ್ನು ಪಡೆಯುವಂಥದ್ದು ಮತ್ತು ಅವರಿಗೊಂದು ಸ್ವಲ್ಪ ಈ ಒಂದು ಬಜೆಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಯು ಕೂಡ ಅವರ ಜೊತೆಗೆ ಈ ಸಂದರ್ಭದಲ್ಲಿ ನಡೆಯುತ್ತೆ. ಏನು ಹಣಕಾಸು ಖಾತೆಯ ರಾಜ್ಯ ಸಚಿವರುಗಳು ಕೂಡ ಈ ಸಂದರ್ಭದಲ್ಲಿ ಪಿಯೂಷ್ ಗೋಯಲ್ ಅವರಿಗೆ ಸಾಥ್ ನೀಡಿದ್ದಾರೆ.